IPL ಅಬ್ಬರ ಸ್ಟಾರ್ಟ್ ಆಯಿತು. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಿಂದಲೇ 19ನೇ ಸೀಸನ್ಗೆ ರಣ ಕಹಳೆ ಮೊಳಗಿತು. ಇನ್ನೇನಿದ್ರು 2 ತಿಂಗಳು ಫುಲ್ ಟೈಮ್ IPL ದೇ ಗುಂಗು. ವೀಕೆಂಡ್ನಲ್ಲಂತೂ ಡಬಲ್ ಹೆಡ್ಡರ್ ಪಂದ್ಯಗಳ ಹಬ್ಬ. ಸದ್ಯ ಹೈದರಾಬಾದ್ ವಿರುದ್ಧ ಫಸ್ಟ್ ಮ್ಯಾಚ್ ಅನ್ನು ಆಡಿರುವಂತ RCBಗೆ 2ನೇ ಪಂದ್ಯಕ್ಕೆ 1 ವಾರ ಗ್ಯಾಪ್ ಇದೆ. ಅಂದ್ರೆ ನೀವೀಗ RCBಯ ಮುಂದಿನ ಪಂದ್ಯವನ್ನ ನೋಡಬೇಕು ಅಂದ್ರೆ 1 ವಾರ ಕಾಯಲೇಬೇಕು. ಅದು ಕೂಡ ನೆಕ್ಸ್ಟ್ ಟಾರ್ಗೆಟ್ ಇರುವಂತದ್ದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಂದಿನ ಭಾನುವಾರ ಅಂದ್ರೆ ಏಪ್ರಿಲ್ 5ಕ್ಕೆ. ಸೊ ಈ ಮ್ಯಾಚ್ ಎರಡೂ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. RCB ವರ್ಸಸ್ CSK ಮ್ಯಾಚ್ ಅಂದಾಗ ಆನ್ ಫೀಲ್ಡ್ಗಿಂತ ಜಾಸ್ತಿ ಆಫ್ ದಿ ಫೀಲ್ಡ್ ನಲ್ಲಿ ಫೈಟ್ ಜೋರಾಗಿರುತ್ತೆ. ಅಭಿಮಾನಿಗಳ ರೋಸ್ಟಿಂಗ್ ಲೆವೆಲ್ ಅಂತೂ ನೆಕ್ಸ್ಟ್ ಇರುತ್ತೆ. ಅದು ಅಲ್ಲದೆ ಇದು ಇಬ್ಬರು ಲೆಜೆಂಡರಿ ಕ್ರಿಕೆಟಿಗರ ನಡುವಿನ ಸಮರ ಕೂಡ. ಭಾರತದ ಮಾಜಿ ನಾಯಕರ ನಡುವಿನ ಕ್ಲಾಶ್. ಕಳೆದ ವರ್ಷ CSK ವಿರುದ್ಧ RCB 2 ಪಂದ್ಯಗಳನ್ನ ಗೆದ್ದಿತ್ತು. ಸೊ ಈ ಸಲ ಕೂಡ ಅದೇ ಇಂಟೆಂಟ್ ನಲ್ಲಿ ಕಣಕ್ಕಿಳಿಯಲಿದೆ. ಆದ್ರೆ CSK ಅದೇ ಡಾಮಿನೇಷನ್ ಅನ್ನ ಕಂಟಿನ್ಯೂ ಮಾಡೋಕೆ ಎದುರು ನೋಡ್ತಾ ಇದೆ. CSK ವಿರುದ್ಧ ಕಳೆದ 3 ಪಂದ್ಯಗಳಲ್ಲೂ ಗೆದ್ದಿದೆ ಬೆಂಗಳೂರು. IPL ಇತಿಹಾಸದಲ್ಲಿ ಚೆನ್ನೈ ತಂಡ 5 ಸಲ ಟ್ರೋಫಿಯನ್ನ ಗೆದ್ದಿರುವಂತ ತಂಡ. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಬಿಟ್ರೆ ಈ ಸಾಧನೆ ಮಾಡಿರುವಂತ 2ನೇ ಟೀಮ್. ಅದು ಅಲ್ಲದೆ ಕಳೆದ 18 ಸೀಸನ್ಗಳ ಪೈಕಿ ಬರೋಬ್ಬರಿ 10 ಸಲ ಫೈನಲ್ಗೆ ಹೋಗಿದ್ದಾರೆ. ಹೀಗಾಗಿ ಇವರ ಡಾಮಿನೇಷನ್ ಇದ್ದೇ ಇರುತ್ತೆ. RCB ವಿರುದ್ಧ ಕೂಡ ಇಂಥದ್ದೇ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. ಸೊ ಎರಡೂ ತಂಡಗಳು ಒಟ್ಟಾರೆಯಾಗಿ 31 ಪಂದ್ಯಗಳನ್ನು ಆಡಿದೆ. ಅಂದ್ರೆ IPL ಇತಿಹಾಸದಲ್ಲಿ 31 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದಾರೆ. ಇದರಲ್ಲಿ ಯೆಲ್ಲೋ ಆರ್ಮಿ 21 ಪಂದ್ಯಗಳನ್ನ ಗೆದ್ರೆ RCB 13 ಪಂದ್ಯಗಳನ್ನ ಗೆಲ್ಲೋಕೆ ಸಾಧ್ಯವಾಗಿದೆ. ಆದ್ರೆ ಕಳೆದ 2 ವರ್ಷಗಳಿಂದ ಇದು ರಿವರ್ಸ್ ಗೇರ್ ನಲ್ಲಿ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ CSK ವಿರುದ್ಧ RCB ಡಾಮಿನೇಷನ್ ಸ್ಟಾರ್ಟ್ ಮಾಡಿದೆ. ಈಗ ಹ್ಯಾಟ್ರಿಕ್ ಗೆಲುವಿನಲ್ಲಿದೆ. ಅಂದ್ರೆ ಇಲ್ಲಿ 2024ರಲ್ಲಿ ಮೊದಲ ಪಂದ್ಯದಲ್ಲಿ CSK ವಿರುದ್ಧ ಸೋತಿದ್ದ RCB ರಿವೆಂಜ್ ಮ್ಯಾಚ್ ಅಲ್ಲಿ 27 ರನ್ಗಳಿಂದ ಗೆದ್ದು ಅವತ್ತು ಅದೃಷ್ಟ ಅಥವಾ 1% ಏನಂತಾರಲ್ಲ ಆ ಸೀಸನ್ ಅಲ್ಲಿ, ಸೊ ಅದೇ 1% ಪಾಸಿಟಿವ್ ನಿಂದ ಪ್ಲೇ ಆಫ್ಗೆ ಏರಿತ್ತು RCB ತಂಡ. ಅಂಡ್ 2025ರಲ್ಲಿ ಮೊದಲ ಪಂದ್ಯದಲ್ಲಿ ಅದು ಕೂಡ ಚಪಾಕ್ನಲ್ಲಿ ಚೆನ್ನೈ ತಂಡವನ್ನ 2ನೇ ಬಾರಿಗೆ ಸೋಲಿಸಿತ್ತು. ಅಂದ್ರೆ IPL ಇತಿಹಾಸದಲ್ಲಿ ಅದು RCBಗೆ 2ನೇ ಗೆಲುವಾಗಿತ್ತು ಚಪಾಕ್ನಲ್ಲಿ. ಯಾಕಂದ್ರೆ ಆ ಮಟ್ಟಿಗೆ CSK ತಂಡ ಅಲ್ಲಿ RCB ವಿರುದ್ಧ ಡಾಮಿನೇಟ್ ಮಾಡಿತ್ತು. ಅದು ಕೂಡ ಸಣ್ಣ ಗೆಲುವಲ್ಲ, 50 ರನ್ಗಳ ಬಿಗ್ ಮಾರ್ಜಿನ್ ನ ಗೆಲುವುದು. ಅದಾದ ಮೇಲೆ ರಿವೆಂಜ್ ಮ್ಯಾಚ್ ಅಲ್ಲಿ ಬೆಂಗಳೂರಲ್ಲಿ ಮತ್ತೆ 7 ರನ್ಗಳಿಂದ CSK ತಂಡವನ್ನ ಸೋಲಿಸುವಲ್ಲಿ ಬೆಂಗಳೂರು ತಂಡ ಯಶಸ್ವಿಯಾಗಿದೆ. ಸೊ ಹೀಗೆ ಕಳೆದ 3 ಪಂದ್ಯಗಳಲ್ಲೂ ಕೂಡ RCB ಹ್ಯಾಟ್ರಿಕ್ ವಿಕ್ಟರಿ ಗಳಿಸಿದೆ CSK ವಿರುದ್ಧ. ಫಾರ್ ದಿ ಫಸ್ಟ್ ಟೈಮ್ CSK ವಿರುದ್ಧ RCB ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನ ಒಂದೇ ಸೀಸನ್ ಅಲ್ಲಿ ಗೆದ್ದಿತ್ತು. ಸೊ ಇದೇ ಪ್ರಾಬಲ್ಯವನ್ನ ಈ ವರ್ಷ ಕೂಡ ಕಂಟಿನ್ಯೂ ಮಾಡೋಕೆ ನೋಡ್ತಿದ್ದಾರೆ. ಆದ್ರೆ ಈ ಸಲ CSK ಅಷ್ಟು ಈಸಿಯಾಗಿ ಬಿಟ್ಕೊಡೋಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅಲ್ಲಿ ಈಗ ಹೊಸಬರ ದಂಡೇ ಇದೆ. ವಿಶ್ವಕಪ್ ಹೀರೋ ಕೂಡ ಇದ್ದಾರೆ. ಯಂಗ್ ಪಡೆ ಕಟ್ಟಿರೋ ಧೋನಿ ಪ್ಲಾನ್ ಏನು? 2025ರ IPL ಬಳಿಕ ಹಳೆ ಆಟಗಾರರನ್ನ ರಿಲೀಸ್ ಮಾಡಿ CSK ಯಂಗ್ ಪ್ಲೇಯರ್ಗಳ ಟೀಮ್ ಕಟ್ಟಿದೆ. ಜೊತೆಗೆ ಸಂಜು ಸ್ಯಾಮ್ಸನ್ ಬಂದಿರೋದು ಆನೆ ಬಲ ಸಿಕ್ಕಂತಾಗಿದೆ. ಬೌಲಿಂಗ್ ಸ್ಕ್ವಾಡ್ ಕೂಡ ಚೇಂಜ್ ಆಗಿದೆ. ಹೀಗಾಗಿ ಈ ಸಲ ಮತ್ತೆ ಸ್ಟ್ರಾಂಗ್ ಆಗಿ IPL ನಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಿದ್ದಾರೆ. ಇತ್ತ RCB ಟೀಮ್ ಹೆಚ್ಚಿನ ಬದಲಾವಣೆ ಏನೂ ಇಲ್ಲದೆ ಇರೋದ್ರಿಂದ ಕಳೆದ ವರ್ಷದಂತೆ ಈ ಸಲ ಕೂಡ ಗೆದ್ದು ಮೆರೆಯೋಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಕಳೆದ ಸೀಸನ್ ನಲ್ಲಿ ಚಾಂಪಿಯನ್ ಆಗಿರುವಂತ RCB ನಂಬರ್ 1 ಪ್ಲೇಸ್ ನಲ್ಲಿ ಟೂರ್ನಿಯನ್ನ ಮುಗಿಸಿದ್ರೆ, ಮತ್ತೊಂದು ಕಡೆ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿ ಟೂರ್ನಿ ಮುಗಿಸಿದ್ದ CSK ಮ್ಯಾಚ್ ಈ ಸಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಟೇಬಲ್ ಟಾಪರ್ ವರ್ಸಸ್ ಬಾಟಮ್ ಆಫ್ ದಿ ಟೇಬಲ್ ಟೀಮ್ ನಡುವಿನ ಕ್ಲಾಶ್ ಆಗಲಿದೆ. ಒಟ್ನಲ್ಲಿ RCBಗೆ ಮುಂದಿನ ಪಂದ್ಯ ಇರೋದು ಅಸಲಿ ಖದರ್ ಕೊಡುವಂತ ಪಂದ್ಯ. ಹೀಗಾಗಿ ಅಭಿಮಾನಿಗಳು ಈಗಿನಿಂದಲೇ ಪಂದ್ಯಕ್ಕಾಗಿ ಕಾಯ್ತಿದ್ದಾರೆ. ನಮಸ್ಕಾರ.